ಸರ್ ನಮಸ್ಕಾರ ಸರ್, ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ. ನಮ್ಮ ಅಪ್ಪಗೆ ತುಂಬಾ ಮಂಡಿ ನೋವಿದೆ ಸರ್. ಎರಡು ಕಾಲಲ್ಲಿನೂ ಮಂಡಿ ನೋವು ತುಂಬಾ ಜಾಸ್ತಿ ಇದೆ. ತುಂಬಾ ಹಾಸ್ಪಿಟಲ್ಗೆ ನಾವು ಹೋಗಿದೀವಿ. ಎಲ್ಲೂ ಹೋದ್ರು ಜಾಸ್ತಿ ಟ್ಯಾಬ್ಲೆಟ್ಸ್ ನೇ ಕೊಡ್ತಾರೆ. ಕೆಲವೊಂದು ಡಾಕ್ಟರ್ ಹೇಳ್ತಾರೆ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ ಸರ್, ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ. ಸೊ ಅದಕ್ಕೆ ಇಲ್ಲಿ ಬಂದು ಮಾತಾಡೋಣ ಅಂತ ಬಂದಿದ್ದೀನಿ ಸರ್. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನನ್ಗೇನೋ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಿಲ್ಲಮ್ಮ, ಇದು ಮಾಮೂಲಾಗಿ ಮುಂಚೆ ಏನಂದ್ರೆ ನಾವು ಅಷ್ಟೇ ಒಂದ್ 5-6 ವರ್ಷ ಮುಂಚೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಡ್ತಾ ಇದೀವಿ. ಆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಟ್ಟಿದ್ರೆ ನೋವು ಕಡಿಮೆ ಆಗ್ತಾ ಇದೆ, ಮತ್ತೆ ನೋವು ಬರುತ್ತೆ. ಸೊ ಲೇಟ್ ಡ್ಯಾಮೇಜ್ ಆದ್ಮೇಲೆ ಸರ್ಜರಿ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಹೊಸ ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಮಿಷನ್ಸ್ ಬಂದಿದ್ದಾವೆ. ಸೊ ಆ ಮಿಷನ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನೋವು ಕಡಿಮೆ ಮಾಡ್ತೀವಿ. ನೋವು ಕಡಿಮೆ ಮಾಡಿ ಸ್ವಲ್ಪ ಜೆಲ್ ಹಾಕ್ತಿವಿ ಒಳಗಡೆ ಇಂಜೆಕ್ಷನ್ ನಲ್ಲಿನೇ. ಆಮೇಲೆ ಅವ್ರು ಎಕ್ಸರ್ಸೈಸ್ ಮಾಡ್ಕೊಂಡು ಬಂದ್ರೆ ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಕಾರ್ಟಿಲೇಜ್ ರೀಜನರೇಟ್ ಮಾಡ್ಬೋದು. ಇವಾಗ ಮುಂಚೆ ತರ ಯು ಕ್ಯಾನ್ ಡೂ ವಿದೌಟ್ ಸರ್ಜರಿ ಮಾಡ್ಬೋದು. ಅದು ತುಂಬಾ ಪೇನ್ ಇರುತ್ತಾ ಸರ್? ಲೈಕ್ ಪೇನ್ ಏನಿರಲ್ಲ. ಮಾಡುವಾಗ ಇಂಜೆಕ್ಷನ್ ನಾವು ಗೊತ್ತಲ್ಲ, ಇಂಜೆಕ್ಷನ್ ಹೆಂಗ್ ಮಾಡ್ತೀವೋ ಹಂಗ್ ಹೋಗಿರ್ತದೆ ಅಷ್ಟೇ, ಅದೇನ್ ತೊಂದರೆ ಇಲ್ಲ. ಇವಾಗ ನಮ್ ಡ್ಯಾಡಿಗೆ ಇದು ಇದೆ ಸರ್, ಶುಗರ್ ಇದೆ, ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಒಂದ್ಸತಿ ಆಗಿದೆ. ಸೊ ಇದೇನಂದ್ರೆ ಶುಗರ್ ಇದ್ರು BP ಇದ್ರು ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಮಾಡ್ಬೋದು. ಇಲ್ಲೇನಂದ್ರೆ ಲೋಕಲ್ ಕೊಟ್ಟು ಮಾಡ್ತೀವಲ್ಲ, ಲೋಕಲ್ ಅನಸ್ತೇಷಿಯಾನ ಕೊಟ್ಟು ಮಾಡ್ತೀವಿ. ಆತರ ಸರ್ಜರಿ ಏನು ಮಾಡಲ್ಲ, ಏನು ಕಟ್ಸ್ ಏನಿರಲ್ಲ, ಸೂಚರು ಏನಿರಲ್ಲ, ಸಿಂಪಲ್ ಆಗೇ ಮಾಡ್ತೀವಿ. ಲೋಕಲ್ ಅನಸ್ತೇಷಿಯಾ ನೀಟಾಗಿ ಬಂದಾಗ ಮಾಡಿದ್ರೆ ನೋವು ಇರಲ್ಲ, ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಓಕೆ. ಮಾಮೂಲಾಗಿ ಪೇಷಂಟ್ಗೆ ಶುಗರ್ ಇದ್ರು BP ಇದ್ರು ಕಾರ್ಡಿಯಾಕ್ ಪೇಷಂಟ್ ಆಗಿದ್ರು ನಾವು ಕೂಲ್ಡ್ RFA ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಮೊಣಕಾಲ್ ನೋವು ಇದ್ರೆ ಸರ್ಜರಿ ಇಲ್ಲದೆ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ನಲ್ಲಿ ಮೊಣಕಾಲ್ ನೋವು ಕಡಿಮೆ ಮಾಡಬಹುದು.